ನಮಸ್ಕಾರ, ಗುಡ್ ಮಾರ್ನಿಂಗ್ ವೀಕ್ಷಕರೇ. ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್, ನನ್ನ ಜೊತೆಗಿದ್ದಾರೆ ರಂಜಿತ್ ಚಿರಿಯಾರ್. ಶಿವಾಜಿ ಭಾವಚಿತ್ರ ಮೆರವಣಿಗೆ ವೇಳೆ ಕಲ್ಲು ತೂರಾಟ ನಡೆದಿರ್ತಕ್ಕಂಥ ಘಟನೆ ಬಾಗಲಕೋಟೆಯಲ್ಲಿ ನಡೆದಿದೆ. ಪೊಲೀಸರ ಮೇಲೂ ಕೂಡ ಕಲ್ಲು ಬಿದ್ದಿರ್ತಕ್ಕಂಥದ್ದು. ಎಸ್ಪಿ ಸಿದ್ದಾರ್ಥ ಗೋಯಲ್ ಅವರ ಬಟ್ಟೆಯ ಮೇಲೆ ರಕ್ತದ ಕಲೆ ಮೂಡಿದೆ. ಅಷ್ಟರ ಮಟ್ಟಿಗೆ ಕಲ್ಲು ತೂರಾಟ ನಡೆದಿದೆ. ಕಿಲ್ಲಾ ಓಣಿಯಲ್ಲಿ ನಿನ್ನೆ ಕೆಲಕಾಲ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿತ್ತು. ಮಸೀದಿ ಕಡೆಯಿಂದ ಕಲ್ಲು ಬಂದಿದ್ದಾವೆ ಅನ್ನುವಂತಹ ಆರೋಪ ಇದೆ. ಪರಿಸ್ಥಿತಿಯನ್ನ ತಿಳಿಗೊಳಿಸೋದಕ್ಕೆ ಬಾಗಲಕೋಟೆ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಶಿವಾಜಿ ಭಾವಚಿತ್ರ ಮೆರವಣಿಗೆಯ ಸಂದರ್ಭದಲ್ಲಿ ಈ ರೀತಿ ಬಾಗಲಕೋಟೆಯಲ್ಲಿ ಕಲ್ಲು ತೂರಾಟ ನಡೆದಿದೆ. ಎಸ್ಪಿ ಸಿದ್ದಾರ್ಥ ಗೋಯಲ್ ಅವರ ಬಟ್ಟೆಯ ಮೇಲೂ ಕೂಡ ರಕ್ತದ ಕಲೆಗಳಿದ್ದವು. ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಮೆರವಣಿಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಮಸೀದಿ ಕಡೆಯಿಂದ ಕಲ್ಲುಗಳು ಬಂದಿದ್ದಾವೆ ಅನ್ನುವಂತಹ ಆರೋಪ. ಅಲ್ಲಿ ಒಂದಷ್ಟು ಗೊಂದಲಗಳು ಉಂಟಾಗ್ತವೆ. ಮೆರವಣಿಗೆಯಲ್ಲಿ ಹೋಗ್ತಾ ಇರತಕ್ಕಂಥವರು ಗೊಂದಲಕ್ಕೀಡಾಗ್ತಾರೆ. ಸಾಕಷ್ಟು ಜನ ಪೊಲೀಸ್ ಇದ್ದಾರೆ. ಸುತ್ತಮುತ್ತ ಸಾಕಷ್ಟು ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಆದರೂ ಕೂಡ ಆ ಪೊಲೀಸರ ಮೇಲೂ ಕೂಡ ಕಲ್ಲು ತೂರುವಂತದ್ದು ನಡೀತಾ ಇದೆ. ಎರಡೂ ಕಡೆ ಅಲ್ಲಿ ಪೊಲೀಸರಿದ್ದಾರೆ. ಆದರೂ ಪೊಲೀಸರ ಮೇಲೂ ಕಲ್ಲು ತೂರುವಂತ ಕೆಲಸಗಳು ನಡೀತಾ ಇದೆ. ನೋಡಿ ಯಾವ ತರ ಕಲ್ಲುಗಳು ಬರ್ತಾ ಇದ್ದಾವೆ ಅಂತ. ಆ ದೃಶ್ಯಗಳಲ್ಲಿ ಆ ಗೋಡೆಯ ಆಚೆಯಿಂದ ಕಲ್ಲುಗಳು ಬಂದು ಮೆರವಣಿಗೆ ಮೇಲೆ ಬೀಳ್ತಾ ಇರುವಂತದ್ದು ಕಾಣಿಸುತ್ತೆ. ನಮಸ್ಕಾರ, ಗುಡ್ ಮಾರ್ನಿಂಗ್ ವೀಕ್ಷಕರೇ. ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್, ನನ್ನ ಜೊತೆಗಿದ್ದಾರೆ ರಂಜಿತ್ ಚಿರಿಯಾರ್. ಶಿವಾಜಿ ಭಾವಚಿತ್ರ ಮೆರವಣಿಗೆ ವೇಳೆ ಕಲ್ಲು ತೂರಾಟ ನಡೆದಿರ್ತಕ್ಕಂಥ ಘಟನೆ ಬಾಗಲಕೋಟೆಯಲ್ಲಿ ನಡೆದಿದೆ. ಪೊಲೀಸರ ಮೇಲೂ ಕೂಡ ಕಲ್ಲು ಬಿದ್ದಿರ್ತಕ್ಕಂಥದ್ದು. ಎಸ್ಪಿ ಸಿದ್ದಾರ್ಥ ಗೋಯಲ್ ಅವರ ಬಟ್ಟೆಯ ಮೇಲೆ ರಕ್ತದ ಕಲೆ ಮೂಡಿದೆ. ಅಷ್ಟರ ಮಟ್ಟಿಗೆ ಕಲ್ಲು ತೂರಾಟ ನಡೆದಿದೆ. ಕಿಲ್ಲಾ ಓಣಿಯಲ್ಲಿ ನಿನ್ನೆ ಕೆಲಕಾಲ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿತ್ತು. ಮಸೀದಿ ಕಡೆಯಿಂದ ಕಲ್ಲು ಬಂದಿದ್ದಾವೆ ಅನ್ನುವಂತಹ ಆರೋಪ ಇದೆ. ಪರಿಸ್ಥಿತಿಯನ್ನ ತಿಳಿಗೊಳಿಸೋದಕ್ಕೆ ಬಾಗಲಕೋಟೆ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಶಿವಾಜಿ ಭಾವಚಿತ್ರ ಮೆರವಣಿಗೆಯ ಸಂದರ್ಭದಲ್ಲಿ ಈ ರೀತಿ ಬಾಗಲಕೋಟೆಯಲ್ಲಿ ಕಲ್ಲು ತೂರಾಟ ನಡೆದಿದೆ. ಎಸ್ಪಿ ಸಿದ್ದಾರ್ಥ ಗೋಯಲ್ ಅವರ ಬಟ್ಟೆಯ ಮೇಲೂ ಕೂಡ ರಕ್ತದ ಕಲೆಗಳಿದ್ದವು. ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಮೆರವಣಿಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಮಸೀದಿ ಕಡೆಯಿಂದ ಕಲ್ಲುಗಳು ಬಂದಿದ್ದಾವೆ ಅನ್ನುವಂತಹ ಆರೋಪ. ಅಲ್ಲಿ ಒಂದಷ್ಟು ಗೊಂದಲಗಳು ಉಂಟಾಗ್ತವೆ. ಮೆರವಣಿಗೆಯಲ್ಲಿ ಹೋಗ್ತಾ ಇರತಕ್ಕಂಥವರು ಗೊಂದಲಕ್ಕೀಡಾಗ್ತಾರೆ. ಸಾಕಷ್ಟು ಜನ ಪೊಲೀಸ್ ಇದ್ದಾರೆ. ಸುತ್ತಮುತ್ತ ಸಾಕಷ್ಟು ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಆದರೂ ಕೂಡ ಆ ಪೊಲೀಸರ ಮೇಲೂ ಕೂಡ ಕಲ್ಲು ತೂರುವಂತದ್ದು ನಡೀತಾ ಇದೆ. ಎರಡೂ ಕಡೆ ಅಲ್ಲಿ ಪೊಲೀಸರಿದ್ದಾರೆ. ಆದರೂ ಪೊಲೀಸರ ಮೇಲೂ ಕಲ್ಲು ತೂರುವಂತ ಕೆಲಸಗಳು ನಡೀತಾ ಇದೆ. ನೋಡಿ ಯಾವ ತರ ಕಲ್ಲುಗಳು ಬರ್ತಾ ಇದ್ದಾವೆ ಅಂತ. ಆ ದೃಶ್ಯಗಳಲ್ಲಿ ಆ ಗೋಡೆಯ ಆಚೆಯಿಂದ ಕಲ್ಲುಗಳು ಬಂದು ಮೆರವಣಿಗೆ ಮೇಲೆ ಬೀಳ್ತಾ ಇರುವಂತದ್ದು ಕಾಣಿಸುತ್ತೆ. ನಮಸ್ಕಾರ, ಗುಡ್ ಮಾರ್ನಿಂಗ್ ವೀಕ್ಷಕರೇ. ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್, ನನ್ನ ಜೊತೆಗಿದ್ದಾರೆ ರಂಜಿತ್ ಚಿರಿಯಾರ್. ಶಿವಾಜಿ ಭಾವಚಿತ್ರ ಮೆರವಣಿಗೆ ವೇಳೆ ಕಲ್ಲು ತೂರಾಟ ನಡೆದಿರ್ತಕ್ಕಂಥ ಘಟನೆ ಬಾಗಲಕೋಟೆಯಲ್ಲಿ ನಡೆದಿದೆ. ಪೊಲೀಸರ ಮೇಲೂ ಕೂಡ ಕಲ್ಲು ಬಿದ್ದಿರ್ತಕ್ಕಂಥದ್ದು. ಎಸ್ಪಿ ಸಿದ್ದಾರ್ಥ ಗೋಯಲ್ ಅವರ ಬಟ್ಟೆಯ ಮೇಲೆ ರಕ್ತದ ಕಲೆ ಮೂಡಿದೆ. ಅಷ್ಟರ ಮಟ್ಟಿಗೆ
ಕಲ್ಲು ತೂರಾಟ ನಡೆದಿದೆ. ಕಿಲ್ಲಾ ಓಣಿಯಲ್ಲಿ ನಿನ್ನೆ ಕೆಲಕಾಲ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿತ್ತು. ಮಸೀದಿ ಕಡೆಯಿಂದ ಕಲ್ಲು ಬಂದಿದ್ದಾವೆ ಅನ್ನುವಂತಹ ಆರೋಪ ಇದೆ. ಪರಿಸ್ಥಿತಿಯನ್ನ ತಿಳಿಗೊಳಿಸುವುದಕ್ಕೆ ಬಾಗಲಕೋಟೆ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಶಿವಾಜಿ ಭಾವಚಿತ್ರ ಮೆರವಣಿಗೆಯ ಸಂದರ್ಭದಲ್ಲಿ ಈ ರೀತಿ ಬಾಗಲಕೋಟೆಯಲ್ಲಿ ಕಲ್ಲು ತೂರಾಟ ನಡೆದಿದೆ. ಎಸ್ಪಿ ಸಿದ್ದಾರ್ಥ ಗೋಯಲ್ ಅವರ ಬಟ್ಟೆ ಮೇಲೂ ಕೂಡ ರಕ್ತದ ಕಲೆಗಳಿದ್ದವು. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಮೆರವಣಿಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಮಸೀದಿ ಕಡೆಯಿಂದ ಕಲ್ಲುಗಳು ಬಂದಿದ್ದಾವೆ ಅನ್ನುವಂತಹ ಆರೋಪ. ಅಲ್ಲಿ ಒಂದಷ್ಟು ಗೊಂದಲಗಳು ಉಂಟಾಗ್ತವೆ. ಮೆರವಣಿಗೆಯಲ್ಲಿ ಹೋಗ್ತಾ ಇರತಕ್ಕಂಥವರು ಗೊಂದಲಕ್ಕೀಡಾಗ್ತಾರೆ. ಸಾಕಷ್ಟು ಜನ ಪೊಲೀಸ್ ಇದ್ದಾರೆ. ಸುತ್ತಮುತ್ತ ಸಾಕಷ್ಟು ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಆದರೂ ಕೂಡ ಆ ಪೊಲೀಸರ ಮೇಲೂ ಕೂಡ ಕಲ್ಲು ತೂರುವಂತದ್ದು ನಡೀತಾ ಇದೆ. ಎರಡೂ ಕಡೆ ಅಲ್ಲಿ ಪೊಲೀಸರಿದ್ದಾರೆ. ಆದರೂ ಪೊಲೀಸರ ಮೇಲೂ ಕಲ್ಲು ತೂರುವಂತ ಕೆಲಸಗಳು ನಡೀತಾ ಇದೆ. ನೋಡಿ ಆ ತರ ಕಲ್ಲುಗಳು ಬರ್ತಾ ಇದ್ದಾವೆ ಅಂತ. ಆ ದೃಶ್ಯಗಳಲ್ಲಿ ಆ ಗೋಡೆಯ ಆಚೆಯಿಂದ ಕಲ್ಲುಗಳು ಬಂದು ಮೆರವಣಿಗೆ ಮೇಲೆ ಬೀಳ್ತಾ ಇರುವಂತದ್ದು ಕಾಣಿಸುತ್ತೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಮೆರವಣಿಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಮಸೀದಿ ಕಡೆಯಿಂದ ಕಲ್ಲುಗಳು ಬಂದಿದ್ದಾವೆ ಅನ್ನುವಂತಹ ಆರೋಪ. ಅಲ್ಲಿ ಒಂದಷ್ಟು ಗೊಂದಲಗಳು ಉಂಟಾಗ್ತವೆ. ಮೆರವಣಿಗೆಯಲ್ಲಿ ಹೋಗ್ತಾ ಇರತಕ್ಕಂಥವರು ಗೊಂದಲಕ್ಕೀಡಾಗ್ತಾರೆ. ಸಾಕಷ್ಟು ಜನ ಪೊಲೀಸ್ ಇದ್ದಾರೆ. ಸುತ್ತಮುತ್ತ ಸಾಕಷ್ಟು ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಆದರೂ ಕೂಡ ಆ ಪೊಲೀಸರ ಮೇಲೂ ಕೂಡ ಕಲ್ಲು ತೂರುವಂತದ್ದು ನಡೀತಾ ಇದೆ. ಎರಡೂ ಕಡೆ ಅಲ್ಲಿ ಪೊಲೀಸರಿದ್ದಾರೆ. ಆದರೂ ಪೊಲೀಸರ ಮೇಲೂ ಕಲ್ಲು ತೂರುವಂತ ಕೆಲಸಗಳು ನಡೀತಾ ಇದೆ. ನೋಡಿ ಆ ತರ ಕಲ್ಲುಗಳು ಬರ್ತಾ ಇದ್ದಾವೆ ಅಂತ. ಆ ದೃಶ್ಯಗಳಲ್ಲಿ ಆ ಗೋಡೆಯ ಆಚೆಯಿಂದ ಕಲ್ಲುಗಳು ಬಂದು ಮೆರವಣಿಗೆ ಮೇಲೆ ಬೀಳ್ತಾ ಇರುವಂತದ್ದು ಕಾಣಿಸುತ್ತೆ.